ಕರ್ನಾಟಕದ ಕಿರೀಟ ಗಡಿ ಜಿಲ್ಲೆ ಬೀದರ್ನಲ್ಲಿ ವಿಪರೀತ ಚಳಿಗೆ ಬೀದರ್ ಜನರು ತಂಡ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಬೆಳಗ್ಗೆ 7 ಗಂಟೆ ಆಗ್ತಾ ಇದ್ರು ಕೂಡ ಯಾರೊಬ್ರು ಕೂಡ ಮನೆಯಿಂದ ಹೊರಬರೋಕೆ ಹಿಂದೇಟು ಹಾಕ್ತಾ ಇರುವಂಥದ್ದು. ಸದ್ಯ ನಾನು ಬೀದರ್ ನಗರದ ಶಿವನಗರ್ ಸಿಗ್ನಲ್ ಬಳಿ ಇದ್ದೇನೆ. ಶಿವನಗರ್ ಸಿಗ್ನಲ್ ಬಳಿ ಇರುವಂಥ ವಾಕಿಂಗ್ ಪಾತ್ ಇದು ವಾಕಿಂಗ್ನ ಹಾಟ್ಸ್ಪಾಟ್ ಆಗಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ದಿನನಿತ್ಯ ನೂರಾರು ಜನರು ವಾಕಿಂಗ್ ಬರ್ತಾ ಇದ್ರು. ಸದ್ಯ ಈಗ ವಿಪರೀತ ಚಳಿಯಿಂದಾಗಿ ಬೀದರ್ ಜನರು ಮನೆಯಿಂದ ಹೊರ ಬರ್ತಾ ಇಲ್ಲ. ಹೀಗಾಗಿ ವಾಕಿಂಗ್ ಪಾತ್ ಏನಿದೆ ಸಂಪೂರ್ಣವಾಗಿ ಬಿಕ್ಕು ಅಂತ ಇರುವಂಥದ್ದು ನೀವು ದೃಶ್ಯಗಳು ಗಮನಿಸ್ತಾ ಇರ್ಬೋದು. ಯಾರೊಬ್ಬರು ಕೂಡ ಈ ಒಂದು ಸ್ಥಳಕ್ಕೆ ಬರಲು ಹಿಂದೇಟು ಆಗ್ತಾ ಇರುವಂಥದ್ದು. ವಿಪರೀತ ಮೈ ಕೊರೆಯುವಂಥ ಚಳಿಗಾಗಿ ಮನೆಯಿಂದ ಹೊರಬರೋಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಸದ್ಯ ಬಿಸಿಲು ಬಂದರೂ ಕೂಡ ಇನ್ನೂ ಕೂಡ ಚಳಿ ಕಡಿಮೆ ಆಗಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇಲ್ಲಿರುವಂಥ ವಾಕಿಂಗ್ಗೆ ನೂರಾರು ಜನರು ಬರ್ತಾ ಇದ್ದಾರೆ. ಈಗಾಗಲೇ ವಿಪರೀತ ಚಳಿಯಿಂದಾಗಿ ಸಾಕಷ್ಟು ಜನ ಅಂದ್ರೆ ಯಾರೊಬ್ರು ಕೂಡ ಮನೆಯಿಂದ ಹೊರಬರೋಕೆ ಹಿಂದೇಟು ಆಗ್ತಿದ್ರೆ, ಬಂದವರು ಕೂಡ ಪೂರ್ತಿ ಪ್ಯಾಕ್ ಆಗಿ ಅಂದ್ರೆ ಕಿವಿಗೆ ಟೋಪಿ ಆಗಿರ್ಬೋದು, ಕೈಗೆ ಹ್ಯಾಂಡ್ ಗ್ಲೌಸು ಮತ್ತೆ ಸ್ವೆಟರ್ಗಳನ್ನು ಹಾಕೊಂಡು ಮನೆಯಿಂದ ಹೊರ ಬರ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿರುವಂಥ ಜನರನ್ನು ಕೂಡ ಮಾತಾಡ್ಸೋಣ. ನೀವು ಈಗ ಇಲ್ಲೆಲ್ಲ 5 ಗಂಟೆಕಂದ್ರೆ ಜನ ಹೆಚ್ಚಿಗೆ ಬರ್ತಿದ್ರು ವಾಕಿಂಗ್ಗೆ, ಈಗ 7 ಗಂಟೆ ಆದರೂ ಕೂಡ ಕಡಿಮೆ ಜನ ಬರ್ತಾ ಇದ್ದಾರೆ. ಹೆಂಗ ಅದಕ್ಕೆ ಸರ್ ಬಳಿ ಚಳಿ ಏನದ ಭಾಳ ಸಾಕಷ್ಟು ಹೆಚ್ಚಾಗಿನ ಸಲಕ್ಕೆ ಭಾಳ ಇದ್ರಲಿಂದ ನಾವು ಆದರೂ ಭಾಳ ಅಂಜಿಗೆ ಬರೋದು ಅಂದಪ್ಲೆ ಹಿಂಗೆ ಆಗ್ಲಿಕ್ಕಂತ ಎಲ್ಲ ಬೀದರೇ ಭಾಳ ಹೆಚ್ಚಿಗೆ, ಬಿಜಾಪುರ ಆ ಕಡೆ ಹೆಚ್ಚಿಗೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಚಳಿಗೆ ಅಂಜೆ ಬರೋದು ಅಂತ ಪ್ಲೇಸ್. 8 ಗಂಟೆ ಆತ್ ಬಂತು, ಬಿಸಿಲು ಬಂದರೂ ಕೂಡ ಚಳಿ ಇನ್ನೂ ಬಿಡಾಯ್ತಿಲ್ಲ. ಬಿಡಲ್ಲ ಸರ್, ಇದ್ದಾವೆ ಚಳಿ ಅವು ಹೆಚ್ಚು ಜೋರೇ ಅದ ಸರ್. ಇದಕ್ಕಾಗಿ ನಾವು ಎಲ್ಲ ತಮ್ಮ ಹೆಲ್ತ್ ಕಾಪಾಡಿಕೊಂಡು ವಾಕಿಂಗ್ ಹೊಂಟಿದ್ದೇವೆ ಅಂತ. ಮೊದಲೆಲ್ಲ ಎಷ್ಟು ಗಂಟೆಗೆ ಬರ್ತಿದ್ರಿ, ಈಗೆಲ್ಲ ಎಷ್ಟು ಗಂಟೆಗೆ ಬರತ್ರಿ? ಈಗೆಲ್ಲ ಸರ್ ಈಗ ಕಮ್ಸೆ ಕಮ್ 7 ಬಾದ್ ಹೊಂಟಿದ್ದೇವೆ. ಮೊದಲೆಲ್ಲ 5ಕ್ಕೆ ಬರ್ತಿದ್ದೇವೆ ಸರ್. ಚಳಿಗಂಜಿ ಈಗ 7ಕ್ಕೆ ಬರಬೇಕಾದ್ರೂ ಮತ್ತೆ ಜರ ಇನ್ನ ಇದನ್ನೇ ಅಂತೇಳಿ. ಹೌದು, ಆಯ್ತು ಸರ್. ಈಗ ಚಳಿ ಭಾಳ ಆಗ್ಯಾವಲ್ರಿ, ಪೂರ್ತಿ ಮನೆಯಿಂದ ಇಷ್ಟು ಲೇಟಾಗಿ ಬರತ್ರಿ ಹೆಂಗ? ಭಾಳ ಚಳಿ ಈಗ ಮೊದಲೆಲ್ಲ ಭಾಳ ಅರ್ಲಿ ಬರ್ತಿದ್ದೆವು, 5-5:30ಗೆ ಬರ್ತಿದ್ದೆವು. ಈಗಂತಂದ್ರೆ ಚಳಿ ಇದ್ದು ಕಡಿದ್ದು ಭಾಳ ಜನ ಅಂತೂ ಬರ್ತಾನೆ ಇಲ್ಲ, ಚಳಿ ಜಾಸ್ತಿ ಇದೆ ಅಂತೇಳಿ ಮನೆಯಲ್ಲೇ ಇರ್ತಾ ಇದ್ದಾರೆ. ಚಳಿ ಇದು ವಿಪರೀತ ಚಳಿ. ಇವನ್ ಮನೆಗಿದ್ರು ಗಾಳಿ ಇಲ್ಲಿ ಬಂದಂತೂ ಎಲ್ಲ ವಿಂಡೋ ಬಾಗಿಲ ಎಲ್ಲ ಮುಚ್ಕೊಂಡು ಕೊಡ್ತಾ ಇದ್ದೀವಿ ನಾವು. ಭಾಳ ಚಳಿ ಇದೆ. ಮೊದಲೆಲ್ಲ ಭಾಳ ಜನ ಬರ್ತಿದ್ರು, ಈಗ ಪೂರ್ತಿ ಕಡಿಮೆ ಆಗಿದೆ. ತಂಡಿಗೆ ತಂಡ ಹೊಡೆದಾರ, ಭಾಳ ಕಡಿಮೆ ಆಗಿದೆ, ಭಾಳ ಕಡಿಮೆ. ಅಟ್ಲೀಸ್ಟ್ ಒಂದು 75% ಜನಂತೂ ಬರ್ತಾ ಇಲ್ಲ, ಈಗ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಚಳಿ ಅಂದ್ರೆ ಆ ಕಡೆ ದೆಹಲಿ ಆ ಕಡೆ ಎಲ್ಲ ಅಂತಿದ್ರು, ಜಮ್ಮು ಕಾಶ್ಮೀರ, ಈಗ ಬೀದರ್ನು ಕೂಡ ಹಂಗಾಗೈತೆ. ಹೌದು, ಬೀದರ್ನು ಕೆಲವೊಂದು ಸಲ ಭಾಳ ಚಳಿ ಆಗ್ತದೆ. ಇಲ್ಲಿನೂ ಮೊದಲು ಒಂದೊಂದು ಟೈಮ್ ಭಾಳ ಚಳಿ ಆಗ್ತದೆ. ಇವನ್ ಮನೆಯಲ್ಲೇ ಎಲ್ಲ ಹೀಟ್ರ್ ಹಾಕೊಂಡು ಮಲ್ಕೋಬೇಕು, ಆ ಥರನೂ ಚಳಿ ಆಗ್ತದೆ ಬೀದರ್ದಲ್ಲೂ. ಇದಿಷ್ಟು ಬೀದರ್ ಜನರ ಮಾತು. ಈಗಾಗಲೇ ವಿಪರೀತ ಚಳಿಗೆ ತಂಡ ಹೊಡೆದಿರುವಂಥ ಬೀದರ್ ಜನರು ಮನೆಯಿಂದ ಹೊರಬರೋಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಡಿಸೆಂಬರ್ 17ರವರೆಗೂ ಕೂಡ ಇದೇ ರೀತಿಯ ಚಳಿ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೂಡ ಮಾಹಿತಿಯನ್ನು ನೀಡಿದೆ. ಜೊತೆಗೆ ಜನವರಿ ತಿಂಗಳವರೆಗೂ ಕೂಡ ಕನಿಷ್ಠ 5 ಡಿಗ್ರಿವರೆಗೂ ಕೂಡ ತಾಪಮಾನ ಇಳಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ಇರುವಂಥದ್ದು. ಹೀಗಾಗಿ ಮನೆಯಿಂದ ಯಾರೂ ಕೂಡ ಹೊರಬರಬಾರ್ದು, ಬಂದರೂ ಕೂಡ ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಿ ಹೊರಬರಬೇಕು ಎನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೂಡ ಈಗಾಗಲೇ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.